ಈಗ ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರು ಹೇಳಿದಾಗ ನನಗೊಂದು ಜ್ಞಾಪಕಕ್ಕೆ ಬಂತು. ನನ್ನ ಹುಟ್ಟುಹಬ್ಬದ ದಿನ ವಿಜೇಂದ್ರ ಅವರು ಒಂದು ಭವ್ಯ ಮೆರವಣಿಗೆಯ ಮೂಲಕ ಹರೀಶನ್ನು ಶಾಸಕರನ್ನಾಗಿ ಮಾಡಿ ಅಂತ ಅವರು ಶುಭ ಕೋರಿದ್ರು. ಇವತ್ತು ವಿಶೇಷವಾಗಿ ನನ್ನ 41ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ದಿನ ಕೂಡ ಇವತ್ತು ವಿಜೇಂದ್ರ ಅವರು ಇದೇ ರೀತಿ ಸಿದ್ದಣ್ಣವರು. ಆದರೆ ಭಾರಿ ವಿಶೇಷ ಅಂದರೆ ಈ ವೇದಿಕೆ ಮೇಲೆ ಎಚ್ ಶಿವಶಂಕರ್ ಇರ್ತಕ್ಕಂಥದ್ದು. ಕಳೆದ 8 ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಎದುರಿಸತಕ್ಕಂಥದ್ದು ಶಿವಶಂಕರ್ ಅವ್ರ ತಂದೆಯವ್ರ ಜೊತೆ, ನಂತರ ಶಿವಶಂಕರ್ ಅವ್ರ ಜೊತೆ. ಇವತ್ತು ನಾವೆಲ್ಲ ಒಟ್ಟಾಗಿದ್ದೇವೆ. ಕಾರಣ ದೇಶದ ಉಳಿವಿಗಾಗಿ, ನಮ್ಮ ಧರ್ಮದ ಉಳಿವಿಗಾಗಿ, ಭಾರತೀಯರು ನೆಮ್ಮದಿಯಿಂದ ಬದುಕಲಿಕ್ಕಾಗಿ, ಭಾರತ ಅಭಿವೃದ್ಧಿ ರಾಷ್ಟ್ರ ಆಗಲಿಕ್ಕಾಗಿ ಇವತ್ತು ವಿಶ್ವ ಮಾನವ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ನಾವೆಲ್ಲ ಸಾಲಾಗಿ ನಿಂತಿದ್ದೇವೆ ಬಂಧುಗಳೇ. ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ನಾನು ಮೇ 7ರ ಸಂಜೆಯ ತನಕ ತಾವೆಲ್ಲ ತಮ್ಮ ಸಮಯವನ್ನ ವಿಶ್ವದ ಮಾನವ, ವಿಶ್ವದ ಆಶಾಕಿರಣ ನರೇಂದ್ರ ಮೋದಿಜಿಯವರಿಗಾಗಿ ತಾವೆಲ್ಲ NDA ಅಭ್ಯರ್ಥಿಗಳಿಗೆ ಮತವನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ 7ನೇ ತಾರೀಕು ಮೇ 7ನೇ ತಾರೀಕು ಮುಂಜಾನೆ 6 ಗಂಟೆಗೆ ಎದ್ದು ತಮ್ಮ ಬೂತ್ ಬಳಿಗೆ ಬಂದು ಆದಷ್ಟು BJP ಪರವಾದಂಥ ಮತಗಳನ್ನು ಕರೆತಂದು ಸಂಜೆಯ ತನಕ ತಾವು ಕರೆತಂದು ಮತದಾನ ಮಾಡಿಸಲಿ ಅಂತೇಳಿ ನಾನು ಇಲ್ಲಿ ಸೇರಿರ್ತಕ್ಕಂಥ JDS ಹಾಗೂ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳನ್ನು, ಕಾರ್ಯಕರ್ತರು, ಮುಖಂಡರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಭಾರತೀಯ ಜನತಾ ಪಕ್ಷದ ಮತಗಳೆಲ್ಲ ಮತವಾಗಿ JDS ಹಾಗೂ BJPಯ ಎಲ್ಲ ಮತದಾರರನ್ನ ಕರೆತಂದು 11 ಗಂಟೆ ಅಷ್ಟೊತ್ತಿಗೆ ನಮ್ಮ ಮತದಾನ ಮುಗಿಯುವಂತಕ್ಕೆ ಬರಬೇಕು. ಯಾಕೆಂದ್ರೆ ಈಗಾಗಲೇ 40-41 ಡಿಗ್ರಿ ಇದೆ. 11 ಗಂಟೆ ಮೇಲೆ ಮತದಾನ ಕೇಂದ್ರಕ್ಕೆ ಬರೋದು ಕಷ್ಟ ಆಗತ್ತೆ. ಆದಷ್ಟು ತಾವು 11 ಗಂಟೆ ಒಳಗೆ ಎಲ್ಲರನ್ನ ಮನೆಯಿಂದ ಕರೆದುಕೊಂಡು ಮತಗಟ್ಟೆ ಕರೆದುಕೊಂಡೋಗಿ ಕಮಲದ ಗುರ್ತಿಗೆ ಬಟನ್ ಒತ್ತುವುದರ ಮೂಲಕ 11 ಗಂಟೆ ಅಷ್ಟೊತ್ತಿಗೆ ಗೊತ್ತಾಗಬೇಕು ಪೋಲಿಂಗ್ ಆಫೀಸರ್ಗೆ ಇದೇನಪ್ಪ ಕಮಲದ ಗುರ್ತು ಪೂರ್ತಿ ಒಳಗೋಗಿದೆ ಅನ್ನೋ ರೀತಿಯಲ್ಲಿ ತಾವು ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನಾಡುತ್ತಾ, ಬಂಧುಗಳೇ, ನಮಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ನಾವು ನಮ್ಮ ಬೂತ್ ಅನ್ನ ನೋಡ್ಕೊಳ್ತಕ್ಕಂಥದ್ದು. ನಾವು ನಮ್ಮ ಬೂತ್ ನಲ್ಲಿ ಹೆಚ್ಚು ಮತವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಸಾಕು. ದೇಶದಲ್ಲಿ ಏನಾಗತ್ತೆ ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿರ್ತಕ್ಕಂಥದ್ದು ನನ್ನ ಬೂತ್ ನಲ್ಲಿ ನಾನು 75%-80% BJP ವೋಟ್ ಕೊಡಿಸ್ತೀನಿ ಅಂತಕ್ಕಂಥದ್ದು ಮಾತ್ರ ನಮಗೆ ಗೊತ್ತಿರಲಿ ಬಂಧುಗಳೇ. ಹಾಗಾಗಿ ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು ಬೆಳಗ್ಗೆ 10:30ಯಿಂದ ನಾವು ಈ ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ಮಾಡಿದ್ವಿ. ಕೇವಲ ಬೆಳಗ್ಗೆ 10:30ಯಿಂದ ಇಷ್ಟೊತ್ತಿಗೆ ಇಷ್ಟೊಂದು ಜನಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ನಮಗೆ ಬಹಳ ಸಂತೋಷ ಆಗಿದೆ. ಹಾಗಾಗಿ JDS ಹಾಗೂ BJP ಎಲ್ಲ ಕಾರ್ಯಕರ್ತರಿಗೆ, ಅಭಿಮಾನಿ ಬಂಧುಗಳಿಗೆ, ಹರಿಹರದ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.